ಬಂದು ತೊಗೊಂಡು ಏನಾಯ್ತಂದರೆ ಚಾರ್ವಿ ಚಾರ್ವಿ ಹಾಯ್ ಆಲ್, ಇವತ್ತು ಬಂದುಬಿಟ್ಟು 16th of February. ಇವತ್ತು ನಾವು ದಾವಣಗೆರೆಗೆ ಹೋಗ್ತಿದ್ದೇವೆ. ಯಾಕಂದರೆ ದಾವಣಗೆರೆಯಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ಅವ್ರುಗಳಂತ ಊರಿದೆ. ಅಲ್ಲಿ ಸ್ವಾಮಿ ವೀರಭದ್ರ ದೇವರ ಜಾತ್ರೆ ಇದೆ. ಸೊ ಪ್ರತಿ ವರ್ಷ ಆ ಜಾತ್ರೆಗೆ ಹೋಗ್ತೇವೆ. ಬನ್ನಿ ಒಂದು ಮಿನಿ ಬ್ಲಾಗ್ ನೋಡೋಣ ಆ ಜಾತ್ರೆದು. ಚಾರ್ವಿ ತಂದು ಲಂಚ್ ಅಂದರೆ ಇಡ್ಲಿ ಮತ್ತು ವಡೆ ಎಂಜಾಯ್ ಮಾಡ್ತಿದ್ದಾಳೆ. ನಾರ್ಮಲಿ ನಾವು ಯಾವಾಗಾದರೂ ಲಾಂಗ್ ಜರ್ನಿ ಹೋಗ್ಬೇಕಂತಂದರೆ ಚಾರ್ವಿಗೆ ನಾವು ಹೋಟೆಲಿಂದ ತರೋದು. ಟ್ರೈನಲ್ಲಿ ಯಾವುದು ಫುಡ್ ಅವಳಿಗೆ ತಿನ್ನಿಸೋದಿಲ್ಲ. ಅಂದರೆ ಟ್ರೈನಲ್ಲಿ ಸಿಗುವಂಥ ಯಾವುದೇ ಫುಡ್ ನಾನು ತಿನ್ನಿಸೋದಿಲ್ಲ. ನಾನು ತಿಂತೇನೆ, ಬಟ್ ನಂಗೆ ಗೊತ್ತಿಲ್ಲ ಟ್ರೈನಲ್ಲಿ ಸಿಗುವಂಥ ಫುಡ್ ಚಾರ್ವಿಗೆ ನಾನು ತಿನ್ನಿಸೋದಿಲ್ಲ. ಸೊ ಯಾವಾಗಲಾದರೂ ಬರಬೇಕಾದ್ರೆ ನಾನೇ ಏನಾದರೂ ಅವಳಿಗೆ ಕರ್ಡ್ ರೈಸು ಬರಬೇಕಾದ್ರೆ ಗೋಬಿ ತೊಗೊಂಬರ್ತೇವೆ, ಇಲ್ಲಾಂದರೆ ಹೋಟೆಲಿಂದ ಇಡ್ಲಿ ವಡೆ ತೊಗೊಂಬರ್ತೇವೆ. ಅವಳು ಟ್ರೈನಲ್ಲಿ ಹೋಗೋದಂದ್ರೆ ಅವಳು ತುಂಬ ಇಷ್ಟಪಡ್ತಾಳೆ. ಯಾಕಂದರೆ ತುಂಬ ಫ್ರೀ ಆಗಿರುತ್ತಲ್ಲ. ಫಸ್ಟ್ ಅವಳಿಗೆ ಇಷ್ಟ ಆಗೋದು ಟ್ರೈನು. ಚಾರ್ವಿ 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 ಚೀಟರ್ ಕಾಫ್ ಪರಿ ಪರಿ ಭಾನುವಾರ ಸಂತೆ, ಭಾನುವಾರ ಇಷ್ಟೇ ಯಾವಾಗಲೂ ನಾವು ಸಂತೆ ಮಾಡೋದು. ಬದಲಿ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅವ್ರ ಸಿಲ್ಕ್ ಸಾರಿ ಇದೆಲ್ಲ ಆ ಶಾಪಿಗೆ ಹೋದೇವೆ. ಯಾಕಂದ್ರೆ ನಾನು ಪ್ರತಿ ವರ್ಷ ನಾನು ಇಲ್ಲೇ ಸಾಡಿ ತೊಗೋದು, ರೇಷ್ಮೆ ಸೀರೆ. ನಾನು ಯಾವಾಗಾದರೂ ಇಲ್ಲಿ ದಾವಣಗೆರೆಗೆ ಬರ್ತೇನಲ್ಲ ಅವಾಗ ನಾನು ಕಂಪಲ್ಸರಿ ಒಂದು ರೇಷ್ಮೆ ಸೀರೆ ತೊಗೋತೀನಿ. ಯಾಕಂದ್ರೆ ನನಗೆ ಇಲ್ಲಿದ್ದು ಕ್ವಾಲಿಟಿ ಮತ್ತು ಇಲ್ಲಿದ್ದು ಡಿಸೈನ್ಸ್ ತುಂಬ ಇಷ್ಟ ಆಗುತ್ತೆ. ಯಾರಿಗೆಲ್ಲ ರೇಷ್ಮೆ ಸೀರೆ ಕ್ರೇಜ್ ಅದಲ್ಲ ಅವ್ರು ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ. ಯಾಕಂದರೆ ಎಲ್ಲ ರೇಂಜದ್ದು ಬೆಸ್ಟ್ ಕ್ವಾಲಿಟಿ ರೇಷ್ಮೆ ಸೀರೆಯಲ್ಲಿ ಸಿಗುತ್ತೆ. ಅಲ್ಲದೆ ನೀವು ಇಲ್ಲಿ ದಾವಣಗೆರೆಗೆ ಬಂದರೆ ಬೆಣ್ಣೆ ದೋಸೆ ತಿನ್ನೋದು ಮಾತ್ರ ಮಿಸ್ ಮಾಡಬೇಡಿ. ಇದು ಬಂದುಬಿಟ್ಟು ದಾವಣಗೆರೆ ಹೆರಿಟೇಜ್ ಅಂತ. ದಾವಣಗೆರೆಲಿಂದ ತುಂಬ ದೂರ ಇದೆ, ಒಂದು 10 ಕಿಲೋಮೀಟ್ರ್ ದೂರ ಆಗುತ್ತೆ. ಹೈವೇದಲ್ಲಿದೆ, ತುಂಬ ಚೆನ್ನಾಗಿದೆ. ನಾವು ಯಾವಾಗಾದರೂ ಸರಿ ದಾವಣಗೆರೆಗೆ ಬಂದರೆ ನಾವು ರೈಲ್ವೆ ಸ್ಟೇಷನ್ ಅಕ್ಕಪಕ್ಕಕ್ಕೇನು ಲಾಡ್ಜ್ ಇದಲ್ಲ ಅಲ್ಲೇ ನಾವು ಸ್ಟೇ ಮಾಡೋದು. ಬಟ್ ಈ ಸಲ ನಮ್ಗೆ ಅಲ್ಲೆಲ್ಲೂ ಲಾಡ್ಜ್ ಸಿಗಲಿಲ್ಲ. ಸೊ ಇದು ಬಂದುಬಿಟ್ಟು ಹೈವೇದಲ್ಲಿದೆ, ಇದು ದಾವಣಗೆರೆ ಹೆರಿಟೇಜ್. ಸೊ ಇಲ್ಲಿ ನಾವು ಬುಕ್ ಮಾಡಬೇಕಾಯಿತು. ಯಾಕಂದರೆ ಲಾಸ್ಟ್ ಮೂಮೆಂಟ್ ನಮ್ಗೆ ಯಾವುದೂ ಲಾಡ್ಜ್ ಸಿಗಲಿಲ್ಲ. ಬಟ್ ಇದು ತುಂಬ ಚೆನ್ನಾಗಿದೆ ಈ ಲಾಡ್ಜ್ ಸಹ. ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಸಿಲ್ಕ್ ಸಾರಿ ಪ್ರತಿ ವರ್ಷ ನಾನು ತೊಗೊಳ್ತೀನಿ. ನಾನು ಯಾವಾಗ ಜಾತ್ರೆ ಬರ್ತೀನಲ್ಲ, ನಾನು ಯಾವಾಗಲೂ ನನಗೆ ಗೊತ್ತಿದ್ದಂಗೆ ಈಗ ನಾನು ಆಲ್ಮೋಸ್ಟ್ ಆಲ್ ನನ್ನ ಎಲ್ಲ ಸಾಡಿ ರೇಷ್ಮೆ ಸಾಡಿ ಏನಿದೆಲ್ಲ ಇಲ್ಲೇ ನಾನು ದಾವಣಗೆರೆಯಲ್ಲಿ ತೊಗೋದು. ನಾರ್ಮಲಿ ತುಂಬ ಕಾಸ್ಟ್ಲಿ ಅಂತಿಲ್ಲ, ಅಷ್ಟು ಚೀಪು. ಯಾಕಂದರೆ ಚೀಪ್ ಅಂತಲ್ಲ, ನಾನು ನಾರ್ಮಲಿ ರೇಷ್ಮೆ ಸಾಡಿ ಉಟ್ಕೋದು ಫಂಕ್ಷನ್ಗೆಲ್ಲ, ಹಿಂಗಾಗಿ ಸ್ವಲ್ಪ ಚೆನ್ನಾಗಿ ತೊಗೋತೀನಿ. 8 to 16 ನಂದು ಅದು ರೇಂಜ್ ಇರುತ್ತೆ. ಇನ್ನು ಫಂಕ್ಷನ್ ಇದ್ದರೆ 20 ತನಕ. ಇವತ್ತು ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಆ್ಯಕ್ಚುಲಿ ಕಲರ್ ಬೇರೆ ನೋಡ್ತಾ ಇದ್ದೆ, ವೀರೇಶ್ಗಿಂತ ಚೆನ್ನಾಗಿ ಅನ್ನಿಸ್ತು. ಸೊ ಬಾರ್ಡರ್ ಚೆನ್ನಾಗಿದೆ ಅಂದ್ಕೊಂಡು ಇದೇ ತೊಗೊಂಡೆ. ನಂಗೆ ದಾವಣಗೆರೆ ಬರೋದಂದ್ರೆ ಒಂದು ವೀರಭದ್ರ ದರ್ಶನ, ಸ್ವಾಮಿ ವೀರಭದ್ರ ದರ್ಶನ ಪ್ಲಸ್ ಮೇನ್ ಸಾಡಿ ಸಲಂದೇ ಬರೋದು. ನಾನು ಗೊತ್ತಿಲ್ಲ, ನನಗೆ ಎಲ್ಲ ಕಡೆ ನೋಡಿದ್ದೇನೆ. ಇದು ರೇಂಜ್ ತಕ್ಕಾಗಿ ಅಂದರೆ ಬೇರೆ ಕಡೆ ನೋಡಿದ್ರೆ ಆ ರೇಟ್ ಜಾಸ್ತಿ ಅನ್ನಿಸುತ್ತೆ, ಕ್ವಾಲಿಟಿ ಚೆನ್ನಾಗಿ ಅನಿಸೋಲ್ಲ. ಬಟ್ ಇದು ಚನ್ನಬಸಪ್ಪ ಆ್ಯಂಡ್ ಸನ್ಸದ್ದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಪ್ಯೂರ್ ರೇಷ್ಮೆ, ಯಾರಿಗಾದ್ರೂ ತೋರಿಸಿದ್ರೆ ಹೇಳ್ತಾರೆ ರೇಷ್ಮೆ ಬಗ್ಗೆ. ಇದು ಬಂದು ತೊಗೊಂಡು ಏನಾಯ್ತಂದರೆ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಏನಿದೆಯಲ್ಲ ಅದು ರೈಲ್ವೆ ಸ್ಟೇಷನ್ ಹಿಂದ್ಗಡೆ ಇದೆ. ಸೊ ಇಲ್ಲಿ ಬಂದು ಎಲ್ಲ ಬ್ಯಾಗ್ ಇಟ್ಟು ವಾಪಸ್ ಮತ್ತೆ ಅಲ್ಲಿ ಹೋಗೋದು ಬೇಡ ಅಂದರೆ ನಾವು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಇಳಿದು ರಿಕ್ಷಾ ಮಾಡಿಕೊಂಡು ಅಲ್ಲಿ ಹೋಗಿ ಸಾಡಿ ತೊಗೊಂಡು ಇಲ್ಲಿ ಬಂದಿದ್ದೇವೆ. ಇವತ್ತು ಬಂದುಬಿಟ್ಟು 17th Feb. ಇವತ್ತೇ ಅವ್ರಿಗೂ ಜಾತ್ರೆ ಇರೋದು. ಅಂದರೆ ಸಾಯಂಕಾಲ ತೇರು ಎಳೆದಿದೆ. ಸೊ 4 ಗಂಟೆಗೆ ಅಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೇವೆ. ಅಲ್ಲಿವರೆಗೆ ಇಲ್ಲೇ ಲಾಡ್ಜಲ್ಲಿತ್ತು, ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಆಯಿತು. ಸೊ ಮುಂಜಾನೆದು ಬ್ರೇಕ್ಫಾಸ್ಟಿಗೆ ಇದು ಲಾಡ್ಜ್ ಇದೆಲ್ಲ ಅದ್ರ ಕೆಳಗಡೆ ಹೇಳಿದಲ್ಲ ಕಾಮತ್ ಹೋಟೆಲ್ ಅಂತ, ಅಲ್ಲೇ ಬ್ರೇಕ್ಫಾಸ್ಟಿಗೆ ಬಂದು ಚೆನ್ನಾಗಿದೆ. ಫಸ್ಟ್ ಎಲ್ಲಿ ಹೊಂಟೆ ಬೇಡಿ
ಬರೀ ಬೆಂಗಳೂರು ಇದು ಅವ್ರುಗಳು ಬೆಂಗಳೂರು ಬರೀ ಬೆಂಗಳೂರು ಅವ್ರುಗಳು. ಇವಾಗ ಅವ್ರಗಳ ಕಪ್ಪೆ ಅವ್ರಗಳ ಹೋಗೋಕ್ಕಿಂತ ಮುಂಚೆ ವಸಂತ ಹೋಟ್ಲ ಐತಲಕ್ಕೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಲ್ಲ. ಬೇಡ ಬೆಣ್ಣೆ ದೋಸೆ ಬೇಡ. ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಹೋಗೋಣ. ಬೆಣ್ಣೆ ದೋಸೆ ಬೇಡಲ್ಲ ರೀ, ಯಾಕಿಗಿಲ್ಲ ರೀ? ಸರಿ ಆಯ್ತು. ದಾವಣಗೆರೆ ಫೇಮಸ್ ಯಾವ್ದು ಬೆಣ್ಣೆ ದೋಸೆ? ಹಳಿದವ್ರು ಹಳೇದು ಸಾಂತಪ್ಪ ನೋಡ್ದವ್ರು ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಭಾಳ. ನಮ್ಮ ಮನೆಗೆ ಹಳೆ ಮನೆಗೆ ವಸಂತ ನಾ ಫಸ್ಟ್ ಮದುವೆ ಬಂದಿದ್ದೇವೆ ಅದು ಹೋಗಿದ್ದೇವೆ ಅದು ಇದು ಇಲ್ಲ ಡೆಂಟಲ್ ಕಾಲೇಜ್ ಮುಂದೆ ಒಂದು ಐತೆ ಅಲ್ಲಿ ಅದು ಫೇಮಸ್. ಅದು ಅಲ್ಲ ರೀ, ರಾತ್ರಿ ನಾವೆಲ್ಲ ಕುಡಿತಿದ್ದೇವೆ ನಾವು ಹೊಸ ಮದುವೆ ಆಗ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದೇವೆ. ಅದು ಶಾಂತಪ್ಪನವ್ರೆ. ಅದು ರವಿ ಬೆಣ್ಣೆ ದೋಸೆ. ಅದು ರವಿ ಬೆಣ್ಣೆ ದೋಸೆ. ರವಿ ಬೆಣ್ಣೆ ದೋಸೆ ಅದು ಫೇಮಸ್, ಭಾಳ ಫೇಮಸ್. ಅದು ಬಿಟ್ಟರೆ ಸಾಂತಪ್ಪನ ಹೋಟ್ಲ್ ಐತೆ, ಅದು ಫೇಮಸ್. ಸಾಂತಪ್ಪನ ಹೋಟ್ಲ್ ನಮ್ಮ ಮನೆಗೆ ಭಾಳ ಆತ. ನಾವು ಅದೇ ಅಲ್ಲೇ ದಿವಸ ಬೆಳಿಗ್ಗೆ ಇವ್ರು ಆ್ಯಕ್ಚುಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ದೋಸೆ ತಿಂದೇ ಹೋಗೋರಂತೆ. ದೋಸೆನೇ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಅದನ್ನು ತಿಂದ್ಬಿಟ್ಟು ಹೋಗ್ಬಿಡ್ತಿದ್ವಿ. ಬೆಳಿಗ್ಗೆ ಅಷ್ಟು ಬೇಗ 7 ಗಂಟೆಗೆಲ್ಲ ಬಸ್ಸಿಗೆ ಹೋಗ್ತಿದ್ವಿ. ಹಂಗಾಗಿ ಬೆಳಿಗ್ಗೆ ಮಾಡೋಕ್ಕಾಗ್ತಿದ್ದಿಲ್ಲ. ಹಂಗಾಗಿ ದೋಸೆನೇ ತಿಂದು ಹೊರಟ್ಬಿಡ್ತಿದ್ವಿ. ಲೈಫ್ ಭಾಳ ಸ್ಟ್ರಗಲ್ ಮಾಡಿ ಮುಂದೆ ಬಂದವರು ಅದಾರ. ಈಗ ಆಲ್ರೆಡಿ 2:30 ಆಗ್ತಿದೆ. ಅವ್ರುಗಳು ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ. ಆ್ಯಕ್ಚುಲಿ ತೇರಿರೋದು ನೈಟ್ ಅಂದರೆ ಈವ್ನಿಂಗು 7-7:30ಗೆ. ಬಟ್ ಮುಂಚೆ ಹೋಗಿ ಸ್ವಲ್ಪ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ರೆಡಿ ಆಗಿದ್ದೇವೆ. ರಿಕ್ಷಾನು ಹೈರ್ ಮಾಡಿದ್ದೇವೆ. ಸೊ ಅದಕ್ಕಿಂತ ಮುಂಚೆ ಮಧ್ಯಾಹ್ನ ಒಂದಿಷ್ಟು ಏನಾದರೂ ತಿಂದು ಹೋಗೋಣ ಅಂದ್ಕೊಂಡು ವಸಂತ ಬೆಣ್ಣೆ ದೋಸೆ ಅಂತಿದೆ, ಅಲ್ಲಿ ಬಂದಿದ್ದೇವೆ. ನೀವು ದಾವಣಗೆರೆಗೆ ಬಂದರೆ ವಸಂತ ಬೆಣ್ಣೆ ದೋಸೆ, ರವಿ ಬೆಣ್ಣೆ ದೋಸೆ ಇಲ್ಲ ಶಾಂತಪ್ಪ ಬೆಣ್ಣೆ ದೋಸೆ ಅಂತಿದೆ, ಅಲ್ಲಿ ಬಂದು ನೀವು ಒಂದ್ಸಲ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟ್ ಮಾಡಿ ನಾನು ಹೇಳ್ತೇನೆ. ದಾವಣಗೆರೆ ಬಂದು ಬೆಣ್ಣೆ ದೋಸೆ ತಿನ್ನೋಕೆ ಹೋಗಬೇಡಿ. ಹೋಪ್ ನಿಮಗೆಲ್ಲ ವೀರಭದ್ರ ದೇವ್ರ ದರ್ಶನ ಆಯಿತು ಅನ್ಕೋತೀನಿ. ಯಾಕಂದರೆ ಇದು ಗರ್ಭಗುಡಿ, ಇದು ನಿಮ್ಗೆ ತೋರಿಸ್ತಾ ಇರೋದು. ವೀರಭದ್ರ ದೇವ್ರು ಏನಿದಾರಲ್ಲ, ಇವ್ರು ಎಷ್ಟು ಖಡಕ್ ಇದ್ದಾರೆ ಅಷ್ಟೇ ನೀತಿವಂತರು. ಇವರು ಯಾರು ಈ ದೇವ್ರು ನಂಬ್ತಾರಲ್ಲ ಅವ್ರ ಕೈ ಎಂದು ಈ ದೇವ್ರು ಬಿಡೋದಿಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್.